ಸೊ ಈ ವಿಡಿಯೋ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ್ದು ವ್ಲಾಗ್ ಆಗಿರುತ್ತೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ತುಂಬ ದಿನ ಆಗೋಯ್ತು ವಿಡಿಯೋ ಹಾಕಿ. ಆ್ಯಂಡ್ ತಮ್ನೈಲ್ ನೋಡಿನೇ ಗೊತ್ತಾಗಿರುತ್ತೆ ಇದು ಯಾವ್ದು ವ್ಲಾಗ್ ಅಂತ ಹೇಳಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ್ದು ವ್ಲಾಗ್ ಆಗಿರುತ್ತೆ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಏನು ಹಬ್ಬ ಮುಗ್ದೋಗಿರುತ್ತೆ. ಏನಿವೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋದಲ್ಲಿ ನಮ್ಮ ಮನೇಲಿ ನಾವು ವರಮಹಾಲಕ್ಷ್ಮಿನ ಹೇಗೆ ಸೆಲೆಬ್ರೇಟ್ ಮಾಡಿದೋ, ಹಾಗೆ ಪ್ರಿಪ್ರೇಷನ್ ಹೆಂಗೆ ಮಾಡ್ಕೊಂಡು ಅಂತ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ, ಅದನ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಇನ್ನು ಹಬ್ಬ ಅಂದಮೇಲೆ ಹೂವು ತುಂಬಾನೇ ಇಂಪಾರ್ಟೆಂಟು. ನಮ್ಮ ಗಿಡದಲ್ಲೂ ಕೂಡ ತುಂಬಾನೇ ಚೆಂಡು ಹೂಗಳು ಬಿಟ್ಟಿತ್ತು. ಸೊ ಏನೋ ಹೇಳ್ತಾರೆ ದೇವರಿಗೆ ಚೆಂಡು ಹೂವನ್ನ ಮುಡಿಸ್ಬಾರ್ದು ಅಂತ ಹೇಳಿ. ಸರಿ ಆಯಿತು, ಡೆಕೋರೇಷನ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಹೂವನ್ನ ಕಲೆಕ್ಟ್ ಮಾಡ್ಕೋತಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಆ ಮೋಡ ಹೂವು ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಕ್ಯಾಪ್ಚರ್ ಮಾಡಬೇಕಿದ್ರೆ ತುಂಬಾ ಖುಷಿ ಆಗ್ತಿತ್ತು. ಇನ್ನು ದಾಸವಾಳ ಹೂವನ್ನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಹಬ್ಬದ ಹಿಂದಿನ ದಿನ ನಾನು ಹೂಗಳನ್ನ ಕಲೆಕ್ಟ್ ಮಾಡಿದ್ದು. ಹಬ್ಬದ ದಿನನೂ ಇನ್ನೊಂದಷ್ಟು ಹೂಗಳು ನಮ್ಮ ಗಿಡದಲ್ಲೇ ಸಿಕ್ತು ಅಂತ ಹೇಳ್ಬೋದು. ಅದಾದಮೇಲೆ ಮಾರ್ನಿಂಗು ಒಂದು 4:30, 5 o'clock ಹಂಗಿದ್ದು ಸ್ನಾನ ಮಾಡಿ ಸೊ ನಾನು ರಂಗೋಲೆ ಬಿಡ್ತಿದ್ದೀನಿ. ಅಮ್ಮ ಮೊದಲೇ ಹೇಳ್ಬಿಟ್ಟಿದ್ರು ನೀನೇ ರಂಗೋಲೆ ಬಿಡಬೇಕು ಅಂತ ಹೇಳಿ. ಇಲ್ಲಿ ನೋಡ್ಬೋದು ನೆಲ ಎಲ್ಲ ಸ್ವಲ್ಪ ಮಳೆ ಬಂದುಬಿಟ್ಟು ಮಣ್ಣಿನ ನೆಲ ಅಲ್ಲ, ಸೊ ಕಲ್ಲುಗಳೆಲ್ಲ ಎದ್ದು ಬಿಟ್ಟಿದೆ. ಅಷ್ಟು ಈವನ್ ಆಗಿ ಇರಲಿಲ್ಲ ನೆಲ. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಅದ್ರ ಮೇಲೆ ತೊಪ್ಪೆ ನೀರೆಲ್ಲ ಹಾಕಿ ಸಗಣಿನ ಸೊ ಅಲ್ಲೇ ರಂಗೋಲೆ ಬಿಡ್ತಿದ್ದೀನಿ. ಈ ರಂಗೋಲೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ತುಂಬ ಸಿಂಪಲ್ ಆ್ಯಂಡ್ ಈಸಿ ರಂಗೋಲೆ ಆ್ಯಂಡ್ ಚೆನ್ನಾಗೂ ಕಾಣಿಸುತ್ತೆ. ಸೊ ನನ್ನ ರಂಗೋಲೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೆಲ ಎಲ್ಲ ಇನ್ನೂ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಲುಕ್ ಕೊಡ್ತಿತ್ತು. ಸೊ ಇನ್ನು ರಂಗೋಲೆ ಎಲ್ಲ ಬಿಟ್ಟಾಯಿತು. ಹಾಗೆಯೇ ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೋ. ಮಾರ್ನಿಂಗು ಆಗೋಯ್ತು. ಇಲ್ಲಿ ನೋಡ್ಬೋದು ನಮ್ಮ ಕೋಳಿ ಪಿಳ್ಳೆಗಳೆಲ್ಲ ಹೆಂಗೆ ಓಡಾಡ್ತಿದ್ದಾವೆ ಅಂತ. ಸೊ ಒಂಥರ ಹಳ್ಳಿ ವಾತಾವರಣನೇ ಚೆಂದ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ಒಂದು ಮನೆ ಒಳಗಡೆನೇ ಇರ್ತೀವಿ, ಆ ಟ್ರಾಫಿಕ್ಕು ಅದು ಇದು ಅಂತ. ಬಟ್ ಹಳ್ಳಿಲಿ ಮಾತ್ರ ಗಿಡಗಳು ಪಕ್ಷಿಗಳು ಒಂಥರ ಆ ವಾತಾವರಣನೇ ಒಂಥರ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಅದಾದಮೇಲೆ ಲಕ್ಷ್ಮಿನ ಕುಣಿಸೋ ಜವಾಬ್ದಾರಿ ನಂದು ಮತ್ತು ನಮ್ಮ ಅಪ್ಪಾಜಿದಾಗಿತ್ತು. ಅಮ್ಮ ಅಡುಗೆ ಕೆಲಸನ ಮಾಡ್ಕೊಳ್ತಿತ್ತು. ಸೊ ನಾವಿಲ್ಲಿ ನೈಟೇನೆ ಲಕ್ಷ್ಮಿಗೆ ಸ್ಯಾರಿ ಎಲ್ಲ ಉಡಿಸಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೋ. ಇನ್ನು ಮಾರ್ನಿಂಗಿನ ಮಿಕ್ಕಿದ ಕೆಲಸನ ಮಾಡ್ಕೊಳ್ತಿದ್ದೋ. ಸೊ ಇನ್ನು ಬ್ಯಾಕ್ ಡ್ರಾಪ್ಸ್ ನೋಡ್ಬೋದು ನೀವು. ಇದನ್ನು ನಾನು ಮೀಶೋಯಿಂದ ಆರ್ಡರ್ ಮಾಡಿದ್ದು, ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು. ಇದನ್ನು ನನ್ನ ಹಳದಿ ಶಾಸ್ತ್ರ ಏನಿತ್ತಲ್ಲ ಸೊ ಅದಕ್ಕೆ ನಾನು ಆರ್ಡ್ರ್ ಮಾಡಿದ್ದೆ. ಅದು ಬಿಟ್ಟರೆ ನೆಕ್ಸ್ಟ್ ಇವಾಗಲೇ ಯೂಸ್ ಮಾಡ್ತಿರೋದು ಇದನ್ನ. ಇದ್ರ ಹಿಂದೆ ಸೋಕೇಸ್ ಇದೆ, ಸೊ ಅದನ್ನು ಕವರ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಿದ್ದೀವಿ. ಇನ್ನು ಅಪ್ಪಾಜಿ ಮತ್ತು ನಾನು ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಅಂದ್ಕೊಂಡು ಮಾತಾಡಿಕೊಂಡು ಸೊ ಲಕ್ಷ್ಮಿಗೆ ರೆಡಿ ಮಾಡ್ತಿದ್ದೋ. ನಾವು ಪ್ರತಿ ವರ್ಷ ಇದೇ ಥರ ಮಾಡಿ ಕಳಸ ಕುಣಿಸ್ತಿದ್ದೋ ಮೇಲ್ಗಡೆ. ಆ ಮೊಕೊಡ ಏನು ಇರಲಿಲ್ಲ, ಬಟ್ ನಮ್ಮ ಅಮ್ಮಂಗೆ ಬೆಳ್ಳಿದ್ದು ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಈ ಸಲ ಮಾಡಿಸಿ ಬೆಳ್ಳಿದ ಯೂಸ್ ಮಾಡ್ತಿದ್ದೀವಿ ಮುಖವಾಡನ. ಸೊ ನಮ್ಮ ಲಕ್ಷ್ಮಿನ ಈ ಥರ ರೆಡಿ ಮಾಡ್ತಿದ್ದೀವಿ. ತುಂಬ ಗ್ರ್ಯಾಂಡಾಗಿಲ್ದವರು ನಮಗೆ ತಕ್ಕಂತೆ ನಾವು ರೆಡಿ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ವರಮಹಾಲಕ್ಷ್ಮಿ ವ್ರತ ಅಂತ ಹೇಳ್ತಾರೆ. ಇದನ್ನ ವ್ರತದ ಥರ ಮಾಡಬೇಕು. ಬಟ್ ಇತ್ತೀಚೆಗೆ ಎಲ್ಲ ಒಬ್ಬರು ನೋಡಿ ಎಲ್ಲ ಈ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ, ಅವರವರ ಅನುಕೂಲಕ್ಕೆ ತಕ್ಕಂತೆ. ಅದನ್ನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಅದು ಅವರವರ ಇಷ್ಟ. ಬಟ್ ಮನಸ್ಸಲ್ಲಿ ಭಕ್ತಿ ಸ್ವಚ್ಛತೆಯಿಂದ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಇಲ್ಲಿ ಈ ಥರ ರೆಡಿ ಮಾಡ್ತಿದ್ದೋ ಅಪ್ಪ ಮಗಳು ಇಬ್ಬರು ಸೇರಿ. ಇನ್ನು ಅಡುಗೆಗೆ ಬಂದುಬಿಟ್ಟು ಇಷ್ಟು ಐಟಮ್ಗಳು ಮಾಡಿದ್ದೀವಿ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು. ಪುಳಿಯೋಗರೆ, ಕೇಸರಿ ಬಾತು ಮತ್ತು ಹೆಸರು ಬೇಳೆನ ಕೊಡ್ತಿದ್ದೋ 3 ಐಟಮ್ಸು. ಇನ್ನು ಊಟ ಮಾಡೋರಿಗೂ ಅಷ್ಟೇ ಬೇರೆ ಬೇರೆ ಐಟಮ್ಸು, ಪಲ್ಯ, ಅನ್ನ, ಸಾಂಬಾರು ಈ ಥರ ಎಲ್ಲ ರೆಡಿ ಮಾಡಿದ್ದೋ. ಊಟಕ್ಕೆ ಇಲ್ಲಿ ಹಾಲಲ್ಲಿ ಕೊಡ್ತಿರ್ಲಿಲ್ಲ, ಇನ್ನು ಹೊರಗಡೆ ಸ್ಪೇಸ್ ಇದೆ ಅಲ್ಲಿ ಕೊಡ್ತಿದ್ದೋ. ಏಕೆಂದರೆ ಲಕ್ಷ್ಮಿ ಕುಣಿಸಿರೋತ್ತವು ಮೈಲ್ಗೆ ಆಗೋದು ಬೇಡ, ಎನ್ಲಾಗೋದು ಬೇಡ ಅಂದ್ಬಿಟ್ಟು ಸೊ ಹೊರಗಡೆ ಕೊಡ್ತಿದ್ದೋ. ಇನ್ನು ಇದಾದಮೇಲೆ ಒಬ್ಬೊಬ್ಬರೇ ಮುತ್ತೈದೆಯರೆಲ್ಲ ಬಂದು
ಅರ್ಶಿನ ಕುಂಕುಮ ತಗೊಂಡು ಹೋಗ್ತಿದ್ರು. ಇನ್ನು ಅರ್ಶಿನ ಕುಂಕುಮಕ್ಕೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ಆ ಬಾಗಿನನ್ನು ಕೊಡ್ತಾರೆ. ನಾವು ಬಂದುಬಿಟ್ಟು ಅರ್ಶಿನ ಕುಂಕುಮ, ಎಲೆ ಅಡಿಕೆ, ಒಂದು ಹಣ್ಣು ಮತ್ತು ಹೂವು ಮತ್ತು ಬ್ಲೌಸ್ ಪೀಸು ಈ ಥರ ಕೊಡ್ತಿದ್ದೋ. ಸೊ ಮುಖ್ಯವಾಗಿ ಅರ್ಶಿನ ಕುಂಕುಮ ಮತ್ತು ಹೂವು ಬಳೆ ತುಂಬಾ ಮುಖ್ಯ. ಸೊ ಅದನ್ನೆಲ್ಲ ಕೊಟ್ಟು ಒಬ್ಬೊಬ್ಬರೇ ಅವ್ರ ಮನೇಲಿ ಕುಣಿಸಿರ್ತಾರೆ ಅಲ್ವಾ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಒಬ್ಬೊಬ್ಬರೇ ಎಲ್ಲನೂ ಬಾಗಿನ ತಗೊಂಡು ಅರ್ಶಿನ ಕುಂಕುಮ ತಗೊಂಡು ಹೋಗ್ತಿದ್ರು. ನಾನು ಬಂದುಬಿಟ್ಟು ಅಲ್ಲಿ ಒಂದು ಟ್ರೈಪೋಡ್ ಹಾಕ್ಬಿಟ್ಟು ಇಟ್ಟಿದ್ದೆ. ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಜನದ ಮಾತ್ರ ಮಾಡಿಕೊಂಡೆ. ಯಾಕೆಂದರೆ ನಾನು ಬ್ಯುಸಿ ಇದ್ದೆ ಅಲ್ವಾ, ನಾನು ಅಲ್ಲಿ ಊಟ ಬಡಿಸ್ಬೇಕಿತ್ತು ಮತ್ತು ಅಲ್ಲೇನಾರ ಕೇಳಿದ್ರೆ ಕೊಡಬೇಕಿತ್ತು. ಸೊ ಬ್ಯುಸಿ ಇದ್ದದ್ರಿಂದ ಒಂದು ಟ್ರೈಪಾಡ್ ಬೆಸ್ಟ್ ಅಂದ್ಬಿಟ್ಟು ಅಲ್ಲಿ ನಾನು ಮೊಬೈಲ್ನ ಫಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೆ. ಇನ್ನು ಈ ವಿಡಿಯೋಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕೆಲವು ಕ್ಲಿಪ್ಪಿಂಗ್ಸ್ಗಳನ್ನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಬಿಕಾಸ್ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಆ್ಯಂಡ್ ನೋಡೋದಕ್ಕೂ ಬೋರ್ ಆಗುತ್ತೆ ಅಂತ ಹೇಳಿ ಕೆಲವು ಕ್ಲಿಪ್ಸ್ಗಳು ಮಾತ್ರ ಆ್ಯಡ್ ಮಾಡಿದ್ದೀನಿ, ಅದನ್ನು ಕೂಡ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಅದರಿಂದ ನಾವೆಲ್ಲ ಇಲ್ಲಿ ರೋಬೋಟ್ಗಳ ಥರ ಕಾಣಿಸ್ತಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋ ಎಡಿಟ್ ಮಾಡೋಕ್ಕಂತೂ ನನಗೆ ಆಗ್ತಾನೇ ಇರಲಿಲ್ಲ, ಟೈಮು ಸಿಗ್ತಿರ್ಲಿಲ್ಲ. ಸೊ ನನ್ನ ಹಸ್ಬೆಂಡ್ ರೇಗಿಸ್ತಾ ಇದ್ರು, ಡೈಲಿ ಸ್ವಲ್ಪ ಎಡಿಟ್ ಮಾಡ್ಕೊ, ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಬರುತ್ತಲ್ಲ ಆವಾಗ ಅಪ್ಲೋಡ್ ಮಾಡುವೆ ಅಂತ. ಎನಿವೇ ಫೈನಲ್ ಆಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ಇದಾದಮೇಲೆ ಎಲ್ಲ ಮುಗಿಯೋಷ್ಟರಲ್ಲಿ ನೈಟ್ ಆಗೇ ಹೋಯಿತು. ಇಲ್ಲಿ ನಮ್ಮ ಅಪ್ಪಾಜಿ ಮತ್ತು ನಾನು ಒಂದಷ್ಟು ಫೋಟೋಸ್ಗಳನ್ನ ತಗೊಳ್ತಿದ್ದೋ, ಯಾರೂ ಸಿಗ್ತಾನೆ ಇರಲಿಲ್ಲ ಫೋಟೋ ತಗೊಳ್ಳೋಕ್ಕೆ. ಇನ್ನು ಅಪ್ಪ ಮತ್ತು ನಾನು ಟ್ರೈಪಾಡ್ಗೆ ಮೊಬೈಲ್ ಫಿಕ್ಸ್ ಮಾಡಿಬಿಟ್ಟು ಒಂದಷ್ಟು ಫೋಟೋಸ್ಗಳನ್ನ ತಗೊಳ್ತಿದ್ದೋ. ಇನ್ನು ದೀಪ ಆರಬಾರ್ದು ಅಂತ ಹೇಳ್ತಾರೆ, ನೈಟೆಲ್ಲ ಉರಿಬೇಕಂತೆ. ಸೊ ನಾನು ಅಲ್ಲಲ್ಲೇ ಬತ್ತಿ ಎಲ್ಲ ಸರಿ ಮಾಡ್ತಿದ್ದೆ. ಸೊ ಫೈನಲಾಗಿ ಹಬ್ಬ ಮುಗಿತಾ ಬಂತು. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಸೊ ಅದರಿಂದ ನಾನು ಇಲ್ಲಿ ಊಟಕ್ಕೆ ಕೂತ್ಕೊಳ್ತಿದ್ದೀನಿ. ಸೊ ಗೈಸ್, ಹಬ್ಬ ಎಲ್ಲ ಮುಗೀತು. ಸೊ ಫೈನಲಿ ನಮ್ಮ ಹೊಟ್ಟೆ ತುಂಬಬೇಕಲ್ವಾ. ಸೊ ಇವತ್ತು ಹಬ್ಬದ ಊಟ ಏನೇನು ಮಾಡಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ. ಹಬ್ಬ ಅಂದಮೇಲೆ ಒಬ್ಬಟ್ಟು ಇರಲೇಬೇಕು. ಸೊ ಒಬ್ಬಟ್ಟು, ಪುಳಿಯೋಗರೆ, ಕೋಸಂಬರಿ ಮತ್ತು ಬೀನೀಸ್ ಪಲ್ಯ, ಕೇಸರಿ ಬಾತ್ ನಾನೇ ಮಾಡಿದ್ದು ಗೈಸ್, ಆ್ಯಂಡ್ ಉಪ್ಪು ಮತ್ತು ಅನ್ನ ಸಾಂಬಾರು. ಸೊ ಇಷ್ಟು ಹಬ್ಬದ ಊಟ. ನಾನು ಮಾಡಿದ ಕೇಸರಿ ಬಾತು ಫ್ರೆಂಡ್ಸ್. ಇನ್ನು ಊಟ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಅಪ್ಪಾಜಿ ರೇಗಿಸ್ಕೊಂಡು ವಿಡಿಯೋ ಮಾಡ್ತಿತ್ತು, ಚೆನ್ನಾಗಿ ತಿನ್ನು ಅಂತ ಹೇಳಿ. ಊಟ ಮಾಡೋ ಚೆನ್ನಾಯ್ತಾ? ಸೂಪರಾ? ಹಾಂ, ತಾಳೆ ಒಂದು ಕಡೆಯಿಂದ ತಗೋ ಊಟ ಮಾಡಿ. ಸಾಕು, ಎಲೆ ಅಲ್ಲೇ ಅದೇ ಸಾಕು ಅಂತ. ಸೊ ಗೈಸ್, ಇದು ನಮ್ಮ ಮನೆಯ ಹಬ್ಬದ ಊಟ ಆಗಿತ್ತು. ನಿಮ್ಮ ಮನೇಲಿ ಹಬ್ಬದ ಊಟಕ್ಕೆ ಏನೇನು ಮಾಡಿರಿ ಅಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಎಸ್, ಇಷ್ಟು ನಮ್ಮ ಮನೇಲಿ ನಾವು ವರಮಹಾಲಕ್ಷ್ಮಿನ ಸೆಲೆಬ್ರೇಟ್ ಮಾಡಿದಂಥ ರೀತಿ. ಸೊ ನಿಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಹಬ್ಬ ಎಲ್ಲ ಮುಗೀತು, ಒಳ್ಳೆ ಊಟನೂ ಆಯಿತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ವೀಡಿಯೋಸ್ ಬರ್ತಿರುತ್ತೆ. ಸೊ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.